ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದ ಚಾನಲ್. ಇವತ್ತು ಏನು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಸ್ಕೂಲ್ಸ್ ಎಲ್ಲ ಹೆಂಗೆ ಸೇರ್ಕೊಳ್ಳೋದು, ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಮಾಡೋದಕ್ಕೆ ಫಸ್ಟು ಇಲ್ಲಿ ಕೆಲಸಕ್ಕೆ ಹೋಗೋರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು 3 ಮಂತ್ಸಿಂದನೂ ಬೇಕಾದ್ರೆ ಡೇ ಕೇರ್ ಥರ ಕಳಿಸ್ತಾರೆ. ಕೆಲಸಕ್ಕೆ ಹೋಗಲ್ಲ ಅನ್ನೋರು ಮನೆಯಲ್ಲೇ ಇಟ್ಕೊಂಡ್ರೆ ಅವ್ರದ್ದು ಪ್ರೀ ಕೆ ಯಾವಾಗ ಸ್ಟಾರ್ಟ್ ಮಾಡಬೇಕು ಅನ್ನೋದಕ್ಕೆ, ಪ್ರೀ ಕೆ ಯೂಶ್ವಲ್ ಆಗಿ 3 ಇಯರ್ಸು 4 ಇಯರ್ಸಲ್ಲಿ ಸೇರ್ಕೊಳ್ತಾರೆ. ಅದು ಎವ್ರಿ ಮಂತು ಅದು ದುಡ್ಡು ಕೊಟ್ಟೆ ಸೇರ್ಕೋಬೇಕು ನಾವು. ಯಾಕಂತ ಹೇಳಿದ್ರೆ ಅದು ಗೌರ್ಮೆಂಟ್ ಏನು ಕೊಡೋದಿಲ್ಲ. ಕಿಂಡರ್ ಗಾರ್ಡನಲ್ಲಿ ಸ್ಟಾರ್ಟ್ ಮಾಡಲಿ ಅಂತ ಅಂದ್ಕೊಂಡು, ಬಟ್ ಪ್ರೀ ಕೆಯಲ್ಲಿ ಕೆಲವ್ರು ಸೇರಿಸ್ತಾರೆ, ಬಟ್ ಕೆಲವ್ರು ಸೇರಿಸಲ್ಲ. ಅವ್ರ ಹತ್ರ ದುಡ್ಡಿಲ್ಲ ಅನ್ನೋರು ಏನು ಮಾಡ್ತಾರೆ, ಕಿಂಡರ್ ಗಾರ್ಡನ್ಗೆ ಡೈರೆಕ್ಟಾಗಿ ಸೇರಿಸ್ಕೊತಾರೆ. ಫ್ರೆಂಡ್ಸ್ ಮಾಡ್ಕೊಳ್ಳಿ, ಲ್ಯಾಂಗ್ವೇಜ್ ಬರಲಿ ಅಂತ ಹೇಳ್ಬಿಟ್ಟು ಅಂತ ಅಂದ್ಕೊಂಡು ಸೇರಿಸ್ತಾರೆ. ಪ್ರೀ ಕೆಗೇನು ಅಂತ ಹೇಳಿದ್ರೆ ಪರ್ ಮಂತು ಕಟ್ಟಬೇಕು. ನಮ್ಮ ಮಕ್ಕಳು ಹೋಗೋತ್ತಿಗೆ 850 880 ಏನೋ ರೇಂಜಲ್ಲಿ ಇತ್ತು. ಇವಾಗ ಗೊತ್ತಿಲ್ಲ ಎಷ್ಟಿದೆ ಅಂತ ಹೇಳಿಬಿಟ್ಟು. ಸೊ ಲಾಂಗ್ ಟೈಮು. ಇವಾಗ ಮೇ ಬಿ ಐ ಥಿಂಕ್ 1500 ಆಗಿರ್ಬೋದು ಅಂತ ಅನ್ಕೊತಾ ಇದ್ದೀನಿ ಡಾಲರ್ಸು. ಐ ಥಿಂಕ್ ಆ ಥರ. ಬಟ್ ಎವ್ರಿ ಮಂತು ಕಟ್ಟಬೇಕು. 1 ಇಯರ್ ಹೋಗ್ತಾರ, 2 ಇಯರ್ಸ್ ಹೋಗ್ತಾರ ಅಂತ. ನನ್ನ ಮಗ ಐ ಥಿಂಕ್ ಹಿ ವೆಂಟ್ 2 ಇಯರ್ಸು. ನನ್ನ ಮಗಳು 2 ಇಯರ್ಸ್ ಹೋದ್ಲು. ಸೊ ಆ ಥರ. ಆಮೇಲೆ ಕಿಂಡರ್ ಗಾರ್ಡನಿಗೆ ಹೋಗೋದು. ನೀನು ಇಂಗ್ಲೀಷಲ್ಲಿ ಹೇಳು. ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕೂಲ್ ಹೇಳು. ಡಿಫ್ರೆಂಟ್ ಹೋಮ್ ಸ್ಕೂಲಿಂಗ್, ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕೂಲಿಂಗ್ಸ್ ಇದೆ. ಅದು ಪ್ರೀ ಕೆಗಲ್ಲ, ಪಬ್ಲಿಕ್ ಸ್ಕೂಲ್ ಇಲ್ಲ. ಬಟ್ ಚಾರ್ಟರ್ ಸ್ಕೂಲು, ಚರ್ಚ್ ಸ್ಕೂಲು, ಆಮೇಲೆ ಪ್ರೈವೇಟ್ ಸ್ಕೂಲು ಅಂತ ಎಲ್ಲ ಇದೆ. ಬಟ್ ಪ್ರೈವೇಟ್ ಸ್ಕೂಲು ತುಂಬಾ ಎಕ್ಸ್ಪೆನ್ಸಿವ್ ಕಂಪೇರ್ ಟು ಅದರ್ ಸ್ಕೂಲ್ಸು. ಚರ್ಚ್ ಸ್ಕೂಲು ಚಾರ್ಟರ್ಗಿಂತನೂ ಕಮ್ಮಿ. ಐ ಥಿಂಕ್ ಅವರು 300 350 ಏನೋ ಚಾರ್ಜ್ ಮಾಡ್ತಾರೆ ಅನಿಸುತ್ತೆ. ಬಟ್ ಅದು ಹಾಫ್ ಡೇ ಇರುತ್ತೆ, ಫುಲ್ ಡೇ ಎಲ್ಲ ಇರೋಲ್ಲ. ಇದು ಫುಲ್ ಡೇ ನಾವು ರೆಗ್ಯುಲರ್ದು ಪ್ರೀ ಕೆ ಥರದಕ್ಕೆಲ್ಲ ಕಳಿಸಿದ್ರೆ. ಫುಲ್ ಡೇ ಅಂತ ಹೇಳಿದ್ರೆ 8 o'clock 3 4 o'clock ಹಂಗೆ ಪಿಕಪ್ ಮಾಡ್ಕೊಬಿಡ್ಬೇಕು. ಪ್ರೀ ಕೆಲೆಲ್ಲ ಅವರೇ ಲಂಚು ಮತ್ತು ಸ್ನ್ಯಾಕ್ಸು ಆ ಥರ ಕೊಡ್ತಾರೆ. ಅದು ಜಾಸ್ತಿ ಏನು ಹೇಳ್ಕೊಡೋದಿರಲ್ಲ, ಕೈಂಡ್ ಆಫ್ ಅದು ಡೇ ಕೇರ್ ಥರನೇ. ಬಟ್ ಆದರೆ ಚಾರ್ಟರ್ ಸ್ಕೂಲಲ್ಲಿ ಸ್ವಲ್ಪ ಹೇಳ್ಕೊಡ್ತಾರೆ. ಅವ್ರದ್ದು ಸ್ಕೂಲಲ್ಲಿ ನಿಮಗೆ ಸಿಂಪಲ್ ಮ್ಯಾಥು ಅಟ್ಲೀಸ್ಟ್ 3 ಲೆಟ್ರ್ವರೆಗೂ ಓದೋಂಗೆ ಹೇಳ್ಕೊಡ್ತಾರೆ. ಬಟ್ ಚರ್ಚಲ್ಲೆಲ್ಲ ಅಷ್ಟೊಂದು ಏನಿರಲ್ಲ. ಸುಮ್ಮನೆ ಏನು ಅಂದರೆ ನೀವು ಆಟ ಆಡ್ಕೋಬೋದು. ಕ್ರಾಫ್ಟ್ಸ್ ಮಾಡ್ತಾರೆ. ಮೋಟರ್ ಸ್ಕಿಲ್ಸ್ ಆರ್ ವಾಟ್ ಎವರ್, ರೈಟ್? ಲೈಕ್ ಸಿಸರ್ಸ್ ಯೂಸ್ ಮಾಡೋದು, ಗ್ಲೂ ಯೂಸ್ ಮಾಡೋದು ಅಂಥದ್ದು ಮಕ್ಕಳಿಗೆ ಹೇಳ್ಕೊಂಡು ಕೊಡ್ತಾರೆ. ನ್ಯಾಪ್ ಟೈಮ್ ಇರುತ್ತೆ, ಊಟದ ಟೈಮ್ ಇರುತ್ತೆ, ಗೇಮ್ ಟೈಮ್ ಇರುತ್ತೆ. ಆಮೇಲೆ ಅದು ಇದು ಕ್ರಾಫ್ಟ್ ಮಾಡೋದು, ABCD ಹೇಳ್ಕೊಡೋದು ಅಂಥದ್ದು. ಹೊರಗಡೆ ಆಟ ಆಡ್ತಾರೆ, ಒಳಗಡೆ ಆಟ ಆಡ್ತಾರೆ. ಆ ಥರ ಸಿಂಪಲ್ ಒಂದ್ಸಲ ಇರುತ್ತೆ. ಕೌಂಟಿಂಗ್ ಸ್ವಲ್ಪ, ಕೌಂಟಿಂಗ್ ಅಲ್ಲ, ಕೈಂಡ್ ಆಫ್ 1 2 3 ಆ ಥರದ್ದು ಒಂದು 20-30ವರೆಗೂ ಹೇಳ್ಕೊಡ್ತಾರೆ. ಅಷ್ಟು ಆ ಥರ ಇರುತ್ತೆ ಪ್ರೀ ಕೆಲೆಲ್ಲ. ಬಟ್ ಚಾರ್ಟರ್ ಸ್ಕೂಲ್ ತೊಗೊಂಡ್ರೆ ನಿಮಗೆ ಸ್ವಲ್ಪ ಅದು ಅಕಾಡೆಮಿಕಲಿ ಲಿಟಲ್ ಬಿಟ್ ಹೈಯರು. ಅವರು ನಾನು ನೋಡಿದಾಗ ನಮ್ಮ ಮಕ್ಕಳು ಹೋಗಿರೋದೆಲ್ಲ ಚಾರ್ಟರ್ ಸ್ಕೂಲ್ಗೆ. ಸೊ ಅಲ್ಲಿ ಅವರು 3 ಲೆಟ್ರ್ ವರ್ಡು 4 ಲೆಟ್ರ್ ವರ್ಡು ಪ್ರೀ ಕೆ ಫಿನಿಷ್ ಆಗೋ ಅಷ್ಟರಲ್ಲಿ ಕಲ್ತ್ಕೊಂಡಿರ್ತಿದ್ರು. ಆಮೇಲೆ ಎಕ್ಸಾಮ್ ಮಾಡ್ತಾರೆ ಕಿಂಡರ್ ಗಾರ್ಡನ್ ಹೋಗೋತ್ತಿಗೆ. ಎಕ್ಸಾಮ್ ಅವ್ರಿಗೆ ಕೊಟ್ಟು ಅವ್ರು ಯಾವ ಲೆವೆಲಲ್ಲಿ ಇದ್ದಾರೆ ಅಂತ ನೋಡಿಬಿಟ್ಟು ಅವ್ರಿಗೆ ಕ್ಲಾಸ್ ಲೆವೆಲ್ಸು ಇರುತ್ತೆ. ಅದರಲ್ಲಿ ಎಕ್ಸಲೇಟೆಡ್ ಕ್ಲಾಸು, ಮಿಡಲ್ಲು ಮತ್ತು ಲೋವರ್ ಕ್ಲಾಸು ಅಂತ ಹೇಳಿ ಆ ಲೆವೆಲಿಗೆ ಅವ್ರನ್ನ ಪ್ಲೇಸ್ ಮಾಡ್ತಾರೆ. ಎಕ್ಸಲೇಟರಲ್ಲಿ ಸೇಮ್ ಕ್ಲಾಸಲ್ಲಿದ್ದರೆ ಇಟ್ ವಿಲ್ ಬಿ ಈಸಿಯರ್, ಲೈಕ್ ಟೀಚರ್ಗೆ ಹೇಳ್ಕೊಡೋಕ್ಕೂ ಅಷ್ಟೇ, ಮಕ್ಳಿಗೂ ಅಷ್ಟೇ ಟೂ ಮಚ್ ಹೈ ಕಾಂಪಿಟೇಷನ್ ಅಂತ ಅನಿಸಲ್ಲ. ಸೊ ಎಕ್ಸಲೇಟೆಡಲ್ಲಿ ಇರೋ ಕಿಡ್ಸು ಸ್ವಲ್ಪ ಫಾಸ್ಟಾಗಿ ಲರ್ನ್ ಮಾಡೋರು ಇರ್ತಾರೆ. ಸೊ ಅವರಿಗೆ ಬೇಗ ಹೇಳ್ಕೊಂಡು ಕೊಡ್ತಾ ಇರ್ಬೋದು. ಸೊ ಬೇರೆಯವರು ಲೆಫ್ಟ್ ಔಟ್ ಥರ ಇರೋದಿಲ್ಲ. ಆದ್ದರಿಂದ ಆ ಥರದ್ದು ಲೆವೆಲ್ಸು ಅವ್ರವ್ರಿಗೆ ಅಂತ ಮಾಡಿರ್ತಾರೆ. ಇನ್ಕ್ಲೂಡಿಂಗ್ ಇಂಗ್ಲೀಷ್ ಎಲ್ಲರೂ ಆಗಲಿ, ಸೈನ್ಸ್ ಎಲ್ಲರೂ ಆಗಲಿ, ಮ್ಯಾಥ್ ಎಲ್ಲರೂ ಆಗಲಿ, ಅವ್ರಿಗೆ ಮೋಸ್ಟ್ಲಿ ಅಂಥದ್ದಕ್ಕೆ ಮಾತ್ರನೇ ಅದು ಆಕ್ಸಿಲೇಟೆಡ್ ಕ್ಲಾಸು ಆ ಥರದ್ದೆಲ್ಲ ಇರೋದು. ಬೇರೆದೆಲ್ಲ ಈ ಕ್ರಾಫ್ಟ್ಸು, ಆರ್ಟ್ಸು ಅಂಥದ್ದಿಗೆಲ್ಲ ಎಲ್ಲರಿಗೂ ಸೇಮ್ ಇರುತ್ತೆ. ನಮ್ಮ ಮಕ್ಕಳು ಹೋಗೋ ಟೈಮಲ್ಲಿ ದಿನ ಬೆಳಗ್ಗೆ ಫಸ್ಟ್ ಹೋಗಿದ ತಕ್ಷಣ ಅವ್ರಿಗೆ ಕ್ಲಾಸಲ್ಲಿ ಚೆಸ್ ಆಡಿಸ್ತಾಯಿದ್ರು ಎಲ್ಲ ಲೆವೆಲ್ಗೂ. ಈವನ್ ಹೈಸ್ಕೂಲ್ ಅವ್ರಿಗೂ ಚೆಸ್ ಫಸ್ಟ್ ಆಡಲೇಬೇಕು 30 minutes. ಆಮೇಲೆ ಕ್ಲಾಸ್ ಸ್ಟಾರ್ಟ್ ಆಗ್ತಾಯಿತ್ತು. ನಾವು ಹೋಗಿದ್ದು
charter school was pre-K through high school. ಥ್ರೂ ಹೈಸ್ಕೂಲ್ ಇರೋದು ಚಾರ್ಟರ್ ಸ್ಕೂಲ್. ಸಮ್ ಸ್ಕೂಲ್ಸ್ ಬರೀ ಮಿಡಲ್ ಸ್ಕೂಲ್ ವರ್ಗೆ ಇರುತ್ತೆ, ಬರೀ ಎಲಿಮೆಂಟ್ರಿ ಇರುತ್ತೆ, ಬರೀ ಮಿಡಲ್ ಸ್ಕೂಲ್ ಹೈಸ್ಕೂಲು ಆ ಥರ ಇರುತ್ತೆ. ಇವ್ರು ಹೋಗಿರೋದ್ರಲ್ಲಿ ಹೈಸ್ಕೂಲ್ವರೆಗೂ ಫುಲ್ ಇತ್ತು. ಸೊ ಅದರಿಂದ ಆ ಥರ ಇತ್ತು. ಮತ್ತು ಇನ್ನೊಂದೇನು ಅಂದರೆ ಮೋಸ್ಟ್ ಆಫ್ ದ ಚಾರ್ಟರ್ ಸ್ಕೂಲ್ಗೆ ಯು ಹ್ಯಾವ್ ಟು ಅಪ್ಲೈ ಆ್ಯಂಡ್ ಅದು ನಿಮಗೆ ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿ ಅದ್ರಲ್ಲಿ ನೀವು ಸೆಲೆಕ್ಟ್ ಆಗಿ ನಿಮ್ಮದು ಲೆವೆಲ್ಸ್ ನೋಡಿಬಿಟ್ಟು ತೊಗೊಳ್ತಾರೆ. ಯಾಕಂದರೆ ಅದಕ್ಕೆ ವೇಟಿಂಗ್ ಅಂತ ಇರುತ್ತೆ, ವೇಟ್ ಲಿಸ್ಟ್ ಮಾಡಿ ಇಟ್ಟಿರ್ತಾರೆ. ಸೊ ಅದರಿಂದ ಟೂ ಮೆನಿ ಪೀಪಲ್ ಅಪ್ಲೈ ಮಾಡಿರೋದ್ರಿಂದ ಯಾರಿಗೆ ಅವ್ರಿಗೆ ಬೆಟರ್ ಅನ್ಸತ್ತೋ ಆ ಥರ ನೋಡ್ಬಿಟ್ಟು ತೊಗೊಳ್ತಾರೆ. ಆಮೇಲೆ ಇದು ಚಾರ್ಟರ್ ಸ್ಕೂಲ್ಗೆ ಏನು ಅಂದರೆ ನೀನು ಅದೇ ಏರಿಯಲ್ಲಿ ಇರಬೇಕು ಅಂತಿಲ್ಲ. ಅದೇ ಪಬ್ಲಿಕ್ ಸ್ಕೂಲಲ್ಲಿ ಏನು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಲಿವ್ ಇನ್ ದಟ್ ಸರ್ಟನ್ ಏರಿಯಾ ಟು ಇದು ಆ ಸಿಟಿಯಲ್ಲಿ ಸಿಟಿಯಲ್ಲಿ ISD ಇದು ಲೈಕ್ ನಿಮ್ಮದು ಅಡ್ರೆಸ್ಸು ಯಾವ ಏರಿಯಾಗೆ ಬರುತ್ತೋ ಆ ಏರಿಯಾಗೆ ನೀವು ಹೋಗೋಕ್ಕಾಗೋದು. ಅಲ್ಲಿರೋ ಸ್ಕೂಲ್ಸಿಗೆ ಮಾತ್ರನೇ, ಎಲ್ಲ ಕಡೆ ಹೋಗೋಕ್ಕಾಗಲ್ಲ. ಮೋಸ್ಟ್ ಆಫ್ ದ ಸ್ಕೂಲ್ಸು ಅವ್ರವ್ರದ್ದು ಏರಿಯಾಲೇ ಹೋಗಬೇಕು. ಬಟ್ ಪ್ರೈವೇಟ್ ಹಂಗಿಲ್ಲ. ಚಾರ್ಟರು ಪ್ರೈವೇಟ್ ಏನು ಅಂತ ಹೇಳಿದ್ರೆ ನೀವು ಎಲ್ಲೇ ಇದ್ರೂ ನೀವು ಅಪ್ಲೈ ಮಾಡ್ಬೋದು, ಸಿಕ್ಕಿದ್ರೆ ಹೋಗ್ಬೋದು. ಈವನ್ ಪ್ರೈವೇಟು ಸಮ್ಟೈಮ್ಸ್ ಏನಂದರೆ ಓವರ್ಲೋಡ್ ಮಾಡ್ಕೊಳ್ಳಲ್ಲ. ಇಲ್ಲೂ ಅಷ್ಟೇ. ಅಂಟಿಲ್ 5th ಗ್ರೇಡು ಒಂದು ಕ್ಲಾಸಲ್ಲಿ 25 ಜನ ಇರ್ತಾರೆ. 20ಇಂದ 22 ಕಿಡ್ಸ್, ಅದಕ್ಕಿಂತ ಜಾಸ್ತಿ ಇಡೋಂಗಿಲ್ಲ, ಅದು ಗೌರ್ಮೆಂಟ್ ರೂಲ್ಸು. ಆಮೇಲೆ ಮಿಡಲ್ ಸ್ಕೂಲಲ್ಲಿ ಬೇಕು ಅಂದರೆ 40 ಕಿಡ್ಸ್ ಇರ್ತಾರೆ. ಹೈಸ್ಕೂಲಲ್ಲಿ ಏನು ಅಂದರೆ ಅವರು ಮೂವರ್ ರೌಂಡ್ ಆಗೋದ್ರಿಂದ ಒಂದು ಕ್ಲಾಸಲ್ಲಿ 60 ಕಿಡ್ಸು ಇರ್ತಾರೆ. ಮೂವರ್ ರೌಂಡ್ ಅಂತ ಹೇಳಿದ್ರೆ ಎವ್ರಿ ಸಬ್ಜೆಕ್ಟ್ಗೂ ಒಂದೊಂದು ಕಡೆ ಕಿಡ್ಸ್ ಬೇರೆ ಬೇರೆ ಅವ್ರವ್ರ ಲೆವೆಲ್ಗೆ ಅವ್ರವ್ರಿಗೆ ಬೇಕಾಗಿರೋ ಸಬ್ಜೆಕ್ಟಿಗೆ ಅವ್ರು ಬೇರೆ ಬೇರೆ ಕ್ಲಾಸಸ್ಗೆ ಹೋಗ್ತಿರ್ತಾರೆ. ಡಿಪೆಂಡಿಂಗ್ ಆನ್ ದ ಟೀಚರ್ that's available in the class, like demand, because one class ನನಗೆ 60 people ಇತ್ತು. but then ಇನ್ನೊಂದು ಕ್ಲಾಸ್ like IB program ಅಲ್ಲಿ like 5 ಇದ್ವಿ. ಸೊ ಅದೇ ನಿಮ್ಮದು ಕ್ಲಾಸ್ ಎಷ್ಟು ಜನ ತೊಗೊಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕ್ಲಾಸ್ದು ಸ್ಟ್ರೆಂತು. ಸೊ ಬಟ್ ಎಲಿಮೆಂಟ್ರಿಯಲ್ಲಿ ಮಾತ್ರ 20ಇಂದ 22 ಕಿಡ್ಸ್ ಮ್ಯಾಕ್ಸ್ ಅವ್ರು ತೊಗೊಳಕ್ಕಾಗೋದು. ಒಂದು ಟೀಚರ್ಗೆ ಅಷ್ಟೇ ಕಿಡ್ಸು ಅಂತ ಇರುತ್ತೆ, ಅದರಿಂದ ಅಷ್ಟೇ ಅವ್ರು ತೊಗೋಬೇಕಾಗತ್ತೆ. ಬೇಕಾದ್ರೆ ನಂಬರ್ ಆಫ್ ಸೆಕ್ಷನ್ಸ್ ಮಾಡ್ಕೊಂಡು ಹೋಗ್ಬೋದು. ಫಸ್ಟ್ ಗ್ರೇಡಲ್ಲೇ 10 ಸೆಕ್ಷನ್ಸ್ ಬೇಕಾದ್ರೆ ಇರ್ಬೋದು. ಬಟ್ ಆದರೆ ಅವರು ದೇ ಕ್ಯಾನ್ ನಾಟ್ ಲೋಡ್ ಅಪ್ ಲೈಕ್ 50 ಕಿಡ್ಸ್ ಹಾಕೋದು, 100 ಕಿಡ್ಸ್, ಬಿಕಾಸ್ ದೇ ಕ್ಯಾನ್ ನಾಟ್ ಫೋಕಸ್ ಆನ್ ದ ಕಿಡ್ಸ್. ಐ ಥಿಂಕ್ ಇವಾಗ if they have more than like 25-30 kids, the teacher can get like a aid ಹೆಲ್ಪ್ ಮಾಡೋಕ್ಕೆ. ಇನ್ನೊಂದು ಪರ್ಸನ್ನ ಅಸಿಸ್ಟೆಂಟ್ ಟೀಚರ್ ಅಂತ ಬೇಕಾದ್ರೆ ಅವ್ರು ತೊಗೊಂಡು ಮಾಡ್ಬೋದು. ಯಾಕಂದರೆ 1-on-1ಗೆ ಹೇಳ್ಕೊಡ್ತಿರ್ಬೇಕಾಗತ್ತೆ ಯಂಗರ್ ಕಿಡ್ಸ್ ಇರೋತ್ತಿಗೆ ಅವರು. ಸೊ ಅವ್ರನ್ನ ಮಾಸಲ್ಲಿ ಹೇಳ್ಕೊಂಡು ಕೊಟ್ಟರೆ ಅವ್ರಿಗೆ ಯಾರಿಗೂ ಏನೂ ಬರಲ್ಲ ಅಂತ ಹೇಳಿಬಿಟ್ಟು ಆ ಥರ ಮಾಡ್ತಾರೆ. ಅದು ಅದ್ರದ್ದು ಲೆವೆಲ್ ಆ ಥರ ಇದೆ ಇಲ್ಲಿ ಸ್ಕೂಲ್ಸಿಂದೆಲ್ಲ. ಅದಾದಮೇಲೆ ಏನು ಅಂದರೆ ಏನು ಏಜ್ ಇರಬೇಕು ಅಂತ ಹೇಳಿದ್ರೆ ಕಿಂಡರ್ ಗಾರ್ಡನ್ಗೆ ಯು ಹ್ಯಾವ್ ಟು ಬಿ ಅರೌಂಡ್ 5 ಫಸ್ಟ್ ಗ್ರೇಡಿಗೆ 6 ಇರಬೇಕು. ಇಲ್ಲಿ ಇನ್ನೊಂದು ಏನು ಅಂತ ಹೇಳಿದ್ರೆ ಕಟ್ ಆಫ್ ಡೇಟ್ ಅಂತ ಇದೆ. ಕಟ್ ಆಫ್ ಡೇಟ್ ಅಂತ ಹೇಳಿದ್ರೆ ಒಂದೊಂದು ಸ್ಟೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಇರೋದು ಟೆಕ್ಸಸ್ ಸ್ಟೇಟಲ್ಲಿ ಕಟ್ ಆಫ್ ಡೇಟು ಸೆಪ್ಟೆಂಬರ್ 1 ಅಂತ ಹೇಳಿದ್ರೆ ಯು ಹ್ಯಾವ್ ಟು ಬಿ ಬಾರ್ನ್ ಬಿಫೋರ್ ಸೆಪ್ಟೆಂಬರ್ 1 to be in ಆ ಏಜಿನ ಲೆವೆಲ್ಗೆ. ಇವಾಗ 6th ಗ್ರೇಡ್ ಹೋಗಬೇಕು ಅಂದರೆ ನಿಮಗೆ 6 years ಆಗಬೇಕು ಅಂದರೆ ಯು ಹ್ಯಾವ್ ಟು ಬಿ ಬಾರ್ನ್ ಬಿಫೋರ್ ಸೆಪ್ಟೆಂಬರ್ 1. ನೀವು ಇವನ್ ಒನ್ ಡೇ ನೀವು ಸೆಕೆಂಡ್ ಬಾರ್ನ್ ಆಗಿದ್ದೀರಾ ಅಂದ್ರೂ ಯು ಕ್ಯಾನ್ ನೆಕ್ಸ್ಟ್ ಕ್ಲಾಸ್ ಇಯರ್ಗೆ ಹೋಗಬೇಕು. ಯು ವಿಲ್ ಗೋ ಟು ದ ಲೋವರ್ ಲೆವೆಲ್ಗೆ ಹೋಗ್ತೀರಾ, ಮತ್ತೆ ಕಿಂಡರ್ ಗಾರ್ಡನ್ ಅಲ್ಲಿ ಇರ್ತೀರಾ. ಆಮೇಲೆ ನೀವು ಫಸ್ಟ್ ಗ್ರೇಡ್ ಬರಕ್ಕಾಗಲ್ಲ. ಕಿಂಡರ್ ಗಾರ್ಡನ್ ಅಲ್ಲಿ ಅದು ಹೇಳ್ತಾರೆ, ಲೈಕ್ ಇಫ್ ಯು ಆರ್ ಬೋರ್ನ್ ಬಿಫೋರ್ ಸೆಪ್ಟೆಂಬರ್ 1 they will allow you to apply or they'll allow you to submit your application or whatever, but if you're after September 1 then ಹೇಳ್ತಾರೆ ನೆಕ್ಸ್ಟ್ ಇಯರ್ ಬರೋಕ್ಕೆ. ನೆಕ್ಸ್ಟ್ ಇಯರ್ ಬನ್ನಿ ಅಂತಾರೆ. ಇಲ್ಲ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಗೋ ಆ್ಯಂಡ್ ಡೂ ಅಗೇನ್ ಕಿಂಡರ್ ಗಾರ್ಡನು ಎಲ್ಲ ಪ್ರೀಕೆ ಮಾಡಿ ಅಂತ ಹೇಳ್ತಾರೆ. ಇಲ್ಲ ಮನೇಲೇ ಇದ್ಬಿಟ್ಟು ನೀವು ನೆಕ್ಸ್ಟ್ ಬರ್ಬೋದು ಅಂತ. ಇನ್ನೂ ಒಂದು ಆಪ್ಷನ್ ಇದೆ. ಕೆಲವರು ಏನು ಅಂತ ಹೇಳಿದ್ರೆ ದೇ ವಿಲ್ ಗೋ ಟು ಪ್ರೈವೇಟ್ ಸ್ಕೂಲು, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸೇರಿಸ್ಕೊತಾರೆ. ಬೇಕಾದ್ರೆ ಅಲ್ಲಿ ಹೋಗ್ಬಿಟ್ಟು ನೀವು
ಬೇಗನೆ ಕಿಂಡರ್ಗಾರ್ಟನ್ ಫಸ್ಟ್ ಗ್ರೇಡೋ ಮಾಡಿಬಿಟ್ಟು ಆಮೇಲೆ ಬಂದರೆ ದೇ ಕೆನಾಟ್ ಮೂವ್ ಬ್ಯಾಕ್ ಮಾಡೋಕ್ಕಾಗಲ್ಲ ನಿಮಗೆ ವಾಪಸ್ ಕಳ್ಸೋಕ್ಕೆ. Same thing if you're from a different state. Like I think New York ಅವ್ರದ್ದು ನವಂಬರ್ 1 ನ್ಯೂಯಾರ್ಕಲ್ಲಿ ನವಂಬರ್ 1 ಕಟ್ ಆಫ್ ಡೇಟು. ಇನ್ನೊಂದು ಎಲ್ಲೋ ಅಕ್ಟೋಬರ್ 1 ಇದೆ. ಸೊ ನಂಗೆ ಅದು ಯಾವುದು ಫ್ಲೋರಿಡಾದು ಒಂದಿದೆ, ಬೇರೆದು ಜಾರ್ಜಿಯಾದು ಬೇರೆದಿದೆ. ಸೊ ಅಲ್ಲಿ ಸ್ಕೂಲ್ ಸ್ಟಾರ್ಟ್ ಮಾಡ್ಬಿಟ್ಟು ಮೂವ್ ಮಾಡಿದ್ರೆ ಬೇರೆ ಸ್ಟೇಟಿಗೆ ದೇ ಹ್ಯಾವ್ ಟು ಕಂಟಿನ್ಯೂ. ಬಟ್ ಆದರೆ ಎಲ್ಲರೂ ಅಲ್ಲಿಗೆ ಹೋಗೋಕ್ಕಾಗಲ್ಲ. ಬಟ್ ಅವ್ರವ್ರ ಸ್ಟೇಟಲ್ಲಿ ಇದ್ದಾಗ ಅವ್ರ ಪ್ರಿಫರೆನ್ಸು ನನ್ನ ಮಕ್ಕಳು 1 ಇಯರ್ ಮಿಸ್ ಮಾಡೋಕ್ಕೆ ಇಷ್ಟ ಇಲ್ಲ ಹಂಗೆ ಹಿಂಗೆ ಅಂತ ಕೆಲವ್ರು ಇರ್ತಾರೆ. ಆ ಥರದವ್ರಿಗೆ ಏನು ಮಾಡ್ಬೋದು ಅಂದರೆ ಪ್ರೈವೇಟ್ ಸ್ಕೂಲ್ಗೆ ಹಾಕ್ಬಿಟ್ಟು ಆಮೇಲೆ ಮೂವ್ ಮಾಡಿಕೊಂಡ್ರೆ ಅವಾಗ ಇವರು ಸ್ಟೇಟ್ ಅವ್ರು ಏನೂ ಮಾಡೋಕ್ಕಾಗೋದಿಲ್ಲ. ಯು ಕ್ಯಾನ್ ಕಂಟಿನ್ಯೂ. ಆ ಥರ ಒಂದು ಆಪ್ಷನ್ ಇದೆ. ಎರಡನೇದೇನು ಅಂತ ಹೇಳಿದ್ರೆ ಇಲ್ಲಿ ಕಿಂಡರ್ಗಾರ್ಟನ್ಗೆ ಮತ್ತು ಪಬ್ಲಿಕ್ ಸ್ಕೂಲ್ಗೆ ಯಾವುದೇ ಸ್ಕೂಲ್ಗೆ ಹೋಗಬೇಕು ಅಂದ್ರೂ ಅಪ್ಲಿಕೇಶನ್ದು ಜೊತೆಯಲ್ಲಿ ನಿಮ್ಮದು ಅಡ್ರೆಸ್ ಪ್ರೂಫ್ ಕೊಡಬೇಕು. ಅಡ್ರೆಸ್ ಪ್ರೂಫ್ ಅಂದರೆ ನೀವು ಅಪಾರ್ಟ್ಮೆಂಟಲ್ಲಿದ್ದರೆ ಲೀಸಿಂದು ಪೇಪರು, ಓನ್ ಅಲ್ಲ ಅದು ಸೆಕೆಂಡು, ಮನೆಯಲ್ಲಿ ಇದ್ದರೆ ಮನೆಯದು ಡಾಕ್ಯುಮೆಂಟ್ಸ್ ಇರುತ್ತಲ್ವ ಅದು ಫಸ್ಟು ಸೇರ್ಕೊಳ್ಳೋ ಹೊತ್ತಿಗೆ. ಬಟ್ ಎವ್ರಿ ಇಯರು ನಿಮ್ಮದು ವಾಟ್ರ್ ಬಿಲ್ಲು ಮತ್ತು ಯಾವ್ದಾದ್ರು 2 ID ಥರದ್ದು ನೀವು ತೋರಿಸ್ತಾನೆ ಇರಬೇಕು, ಅದೇ ಮನೇಲಿ ಇನ್ನೂ ಇದ್ದೀರಾ ಅಂಥೇಳಿ. ಯಾಕಂದರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಬೇರೆ ಕಡೆ ಇದ್ಬಿಟ್ಟು ಇಲ್ಲಿ ಸ್ಕೂಲ್ ಡಿಸ್ಟ್ರಿಕ್ಟ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಸೇರ್ಸೋಕೆ ನೋಡ್ತಿರ್ತಾರೆ. ಆದ್ದರಿಂದ ಅವರಿಗೆ ಪ್ರೂಫ್ ಆಫ್ ಅಡ್ರೆಸ್ಸು ಎವ್ರಿ ಇಯರ್ ಕೊಡಲೇಬೇಕು ನೀವು ಸೇರ್ಕೊಳ್ಳೋತ್ತಿಗೆ. ಬಟ್ ಫಸ್ಟ್ ಟೈಮ್ ಸೇರ್ಕೊಳ್ಳೋತ್ತಿಗೆ ನಿಮ್ಮದು ಮನೆಯದು ಲೀಸು, ಮನೆಯದು ಡಾಕ್ಯುಮೆಂಟ್ಸು ಆ ಥರದ್ದು ಏನಾದ್ರು ಒಂದು ಕೊಡಲೇಬೇಕು. ನೆಕ್ಸ್ಟ್ ಇಯರಿಂದ ಬರೀ ನಿಮ್ಮದು ಪ್ರೂಫ್ ಆಫ್ ಅಡ್ರೆಸ್ಗೆ ಯಾವ್ದಾರು ಬಿಲ್ಲು, ID ಆ ಥರದ್ದೆಲ್ಲ ಕೊಡ್ಬೋದು. ಆಮೇಲೆ ಇದು ಏನದದ್ದು ಸ್ಕೂಲ್ಸಲ್ಲಿ ಏನೇನು ಇರುತ್ತೆ ಅಂದರೆ ಲೆವೆಲ್ಸ್ ಆಫ್ ಇದು ಇದೆ, ಆಕ್ಸಿಲೇಟೆಡ್ ಕ್ಲಾಸು ಮತ್ತು ಇದು ಏನದದ್ದು ಆನರ್ಸು GT ಆ ಥರದ್ದು ಏನೇನೋ ಲೆವೆಲ್ಸ್ ಎಲ್ಲ ಇದೆ. ಬಟ್ ಎಲಿಮೆಂಟ್ರಿ ಸ್ಕೂಲಲ್ಲಿ ಒಂದು ಅಡ್ವಾನ್ಸ್ಡ್ ಇರುತ್ತೆ, ಬೇರೆ ಎಲ್ಲದು ಸೇಮ್ ಲೆವೆಲ್ಸ್ ಇರುತ್ತೆ. ಬಟ್ ಆದರೆ ಮಿಡಲ್ ಸ್ಕೂಲಲ್ಲಿ ಗಿಫ್ಟೆಡ್ ಆ್ಯಂಡ್ ಟ್ಯಾಲೆಂಟೆಡ್ ಇಲ್ಲಾಂದರೆ ಆನರ್ಸ್ ಇರುತ್ತೆ. ಹೈಸ್ಕೂಲಲ್ಲಿ ಗಿಫ್ಟೆಡ್ ಟ್ಯಾಲೆಂಟೆಡ್, ಆನರ್ಸ್, AP, IB ತುಂಬಾ ಇರುತ್ತೆ ಆ ಥರದ ಲೆವೆಲ್ಸು. ಮಕ್ಕಳು ಯಾವ ಲೆವೆಲ್ ಅವರು ಇಲ್ಲಿ ಐ ಥಿಂಕ್ ಅದರ್ ಸ್ಟೇಟ್ಸಲ್ಲಿ ದೇರ್ ಕಾಲ್ ಡಿಫ್ರೆಂಟ್. ನಾನು ಮೋಸ್ಟ್ಲಿ ಮಾತಾಡೋಕ್ಕಾಗೋದು ನಮ್ಮದು ಮಕ್ಕಳದು ಮತ್ತು ನಮ್ಮ ಸ್ಟೇಟಿಂದು, ಯಾಕಂದ್ರೆ ಬೇರೆ ಕಡೆ ನನಗೆ ಗೊತ್ತಿಲ್ಲ. ಸೊ ಇದು ಬೇರೆಯವ್ರಿಗೆ ಇಲ್ಲಿ ಹೊಸದಾಗಿ ಬಂದವ್ರಿಗೆ ಸ್ವಲ್ಪ ಹೆಲ್ಪ್ಫುಲ್ ಆಗಲಿ ಅಂತ ಅನ್ನೋದಕ್ಕೆ ವಿಡಿಯೋ ಮಾಡ್ತಿರೋದು. ಅವ್ರಿಗೆ ಬಂದು ಸ್ಟಾರ್ಟಿಂಗಲ್ಲಿ ಏನಂದ್ರೆ ಏನೂ ಗೊತ್ತಿರೋದಿಲ್ಲ, ಅದರಿಂದ ಈ ಥರದ್ದೆಲ್ಲ ನೋಡಿಕೊಂಡ್ರೆ ಗೊತ್ತಿರುತ್ತೆ ಅಂತ. ನಾವು ಬಂದು ಸ್ಟಾರ್ಟಿಂಗಲ್ಲಿ ನಮಗೂ ಗೊತ್ತಿರಲಿಲ್ಲ ಏನೇನು ಅಂತ. ಸೊ ಅದರಿಂದ ಒಂದಾದಾಗ ಒಂದು ನಾವು ಕಲ್ತ್ಕೊಂಡು ಬಂದಿರೋದ್ರಿಂದ ಜಾಸ್ತಿ ಕನ್ಫ್ಯೂಸಿಂಗ್ ಇದೆ. ಸೊ ಅದರಿಂದ ಆ ಥರ ಹೇಳ್ತಿರೋದು. ಇನ್ನೊಂದೇನು ಅಂತ ಹೇಳಿದ್ರೆ ಇಲ್ಲಿ ಚರ್ಚ್ ಸ್ಕೂಲ್ ಇದೆ. ಚರ್ಚ್ ಸ್ಕೂಲ್ ಅವರು ಎಲ್ಲ ಲೆವೆಲ್ಸ್ ಇಲ್ಲ ಅವ್ರಿಗೆ, ಬರೀ ಪ್ರೀಕೆವರೆಗೂ ಇರೋದು. ಎಲಿಮೆಂಟ್ರಿ ಸ್ಕೂಲ್ ಇದೆ ಅವ್ರದ್ದು ಚರ್ಚಿಂದು. ಬಟ್ ಅದರಲ್ಲಿ ಜಾಸ್ತಿ ಯಾರು ಹೋಗಲ್ಲ. ಇಲ್ಲಿ ಏನು ಅಂದರೆ ರಿಲಿಜಿಯಸ್ ಪ್ರೈವೇಟ್ ಸ್ಕೂಲ್ಸ್ ಇದೆ. ರಿಲಿಜಿಯಸ್ ಪ್ರೈವೇಟ್ ಸ್ಕೂಲ್ಸ್ ಅದು ಬೇರೆ. ಚರ್ಚ್ ಸ್ಕೂಲ್ ಅಂದರೆ ಅದಕ್ಕೂ ಪೇ ಮಾಡಬೇಕು. ಬಟ್ ಆದರೆ ಅದು ಚರ್ಚ್ ಅವರು ರನ್ ಮಾಡ್ತಿರ್ತಾರೆ ಆ್ಯಂಡ್ ಕ್ರಿಶ್ಚಿಯಾನಿಟಿ ಜಾಸ್ತಿ ಇರುತ್ತೆ ಅದರಲ್ಲಿ. ಆ ಥರದವ್ರು ಬೇಕು ಅಂದರೆ ಹೋಗ್ಬೋದಲ್ಲಿ. ಬಟ್ ಇನ್ನೊಂದು ಏನು ಅಂತ ಹೇಳಿದ್ರೆ ಒಂದು ಕ್ಲಾಸ್ ವಿಲ್ ಬಿ ಬೈಬಲ್ ಸ್ಟಡಿ ಥರ ಏನೋ, ಒಂದು ಬೈಬಲ್ ಸ್ಟಡಿ ಕ್ಲಾಸ್ ಇದ್ದೇ ಇರುತ್ತೆ ಅವ್ರಿಗೆ. ಸೊ ಆ ಥರ ಇರೋರು ಆ ಥರದಕ್ಕೆ ಹೋಗ್ಬೋದು. ಇಲ್ಲಿ ಇನ್ನೊಂದು ಏನು ಅಂತ ಹೇಳಿದ್ರೆ ಇದು ಏನದದ್ದು ಕಿಂಡರ್ಗಾರ್ಟನ್ ಏಜ್ ಆಯಿತು, ಮತ್ತು ಇದು ಏನದದ್ದು ಪೇಮೆಂಟ್ ಆಯಿತು, ಹೋಮ್ವರ್ಕು ಪೇಮೆಂಟು. ಇನ್ನೊಂದೇನು ಅಂದರೆ ಇದಕ್ಕೆ ಏನದದು ಪಬ್ಲಿಕ್ ಸ್ಕೂಲಲ್ಲಿ ನಾವು ಕಟ್ಟಲ್ಲ ಡೈರೆಕ್ಟಾಗಿ, ಬಟ್ ನಮ್ಮದು ಟ್ಯಾಕ್ಸಲ್ಲಿ ಅವರು ಸ್ಕೂಲ್ಸ್ಗೆ ಅಂತ ಎಕ್ಸ್ಟ್ರಾ ತೊಗೊತಾರೆ. ಸೊ ಅದು ಎಕ್ಸ್ಟ್ರಾ ಕಟ್ಟಿರೋದ್ರಿಂದ ಗೌರ್ಮೆಂಟ್ ಅವರಿಗೆ ಪೇ ಮಾಡುತ್ತೆ. ಗೌರ್ಮೆಂಟ್ ಪೇ ಮಾಡೋದು ಯಾವ ಥರ ಅಂತ ಹೇಳಿದ್ರೆ ಒಂದು ಕಿಡ್ಡಿಗೆ ಪರ್ ಡೇಗೆ ಇಷ್ಟು ಅಂತ ದುಡ್ಡನ್ನ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಕೊಡುತ್ತೆ. ಅದರಲ್ಲಿ ನಾವು ರಜಾ ಹಾಕಿದ್ರೆ ಮಕ್ಕಳಿಗೆ ಅದು ಪೇಮೆಂಟ್ನ ಅವ್ರು ಕಟ್ ಮಾಡಿಬಿಡ್ತಾರೆ, ಸ್ಕೂಲಿಗೆ ಕೊಡಲ್ಲ ಅದನ್ನು ಆ ದಿನ. ಅದರಿಂದ ಅವ್ರು ತುಂಬ ಸ್ಟ್ರಿಕ್ಟಾಗೇ ಇರ್ತಾರೆ ಅಟೆಂಡೆನ್ಸ್ ಮೇಲೂ. ನಾವು ಇವಾಗ ನಮಗೆ 180 ಡೇಸ್ ಅವ್ರದ್ದು ಸ್ಕೂಲು ರನ್ ಆಗಲೇಬೇಕು. ಆ 180 ಡೇಸಲ್ಲಿ ನಮ್ಮದು ಮಕ್ಕಳು ಎಷ್ಟು ದಿನ ಹೋಗಿದ್ದಾರೆ ಅಂತಲೂ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದನ್ನು ಅವರು ಅಷ್ಟನ್ನೇ ಕೊಡೋದು ಗೌರ್ಮೆಂಟು. ರಜಾ ಹಾಕಿದ್ದಕ್ಕೆ ದಿನ ಎಲ್ಲ ಕೊಡಲ್ಲ.
ಆದ್ದರಿಂದ ನಾವು ಸ್ಕೂಲವರು ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ ನಮಗೆ. ಮೋರ್ ದೆನ್ ಲೈಕ್ 1 week or 2 weeks ಅಂದರೆ 3 days ನೀವು ಸ್ಟ್ರೈಟಾಗಿ ರಜಾ ಹಾಕಿದ್ರೆ ಅದಕ್ಕೆ ನೀವು ಪೇಪರ್ ವರ್ಕು ಡಾಕ್ಟರ್ದು ಸರ್ಟಿಫಿಕೇಟ್ ಎಲ್ಲ ಕೊಡಬೇಕು. ನೀವು ಎಕ್ಸ್ಕ್ಯೂಸ್ ಅದು ಆಬ್ಸೆಂಟ್ ಅಂತ. ಬಟ್ ಆದರೆ ನಿಮಗೆ ಬಿಡ್ತಾರೆ. ಆದರೆ 5 days ಎಲ್ಲ ಆಗೋಯ್ತು ಅಂದರೆ ನೀವು ಕೋರ್ಟಿಗೆ ಹೋಗಬೇಕು. ಅದು ರೀಸನ್ ಕೊಡೋದಕ್ಕೆ ಕೋರ್ಟಿಂದ ನಿಮಗೆ ಲೆಟ್ರ್ ಬರುತ್ತೆ. ಅಟೆಂಡ್ ಮಾಡಬೇಕು ಕೋರ್ಟನ್ನ. ನಿಮ್ಮದು ಯಾವ ರೀಸನ್ಗೆ ಆಯಿತು ಎಲ್ಲ ಹೇಳಬೇಕು ಅವ್ರಿಗೆ. ಆದ್ದರಿಂದ ನೀವು ತುಂಬ ಕೇರ್ಫುಲ್ ಆಗಿರ್ಬೇಕು. ಮಕ್ಕಳನ್ನ ಸುಮ್ಮನೆ ರಜಾ ಎಲ್ಲ ಹಾಕ್ಸೋಕ್ಕಾಗೋದಿಲ್ಲ. ಮತ್ತು ಮನೆಗೂ ಅಷ್ಟೇ ಪೊಲೀಸೆಲ್ಲ ಬಂದುಬಿಡ್ತಾರೆ ಚೆಕ್ ಮಾಡೋಕ್ಕೆ, ಏನಾರು ಮಾಡಿದ್ದೀರಾ ಮಕ್ಕಳಿಗೆ ಏನು ಅಂತೆಲ್ಲ ನೋಡೋದಕ್ಕೆ. ಸೊ ಅದರಿಂದ ತುಂಬ ಕೇರ್ಫುಲ್ ಆಗಿರ್ಬೇಕು ಇಲ್ಲಿ ಮಕ್ಕಳದಂತೂ. And then they will also sometimes if you take too long they'll just make you repeat the year. ಆಮೇಲೆ ಇನ್ನೊಂದೇನು ಅಂದರೆ ಸಮ್ಟೈಮ್ಸು ಪಬ್ಲಿಕ್ ಸ್ಕೂಲ್ ಇದೇ ಥರ ನೀವು 3-4 ಸತಿ ಮಾಡಿದ್ದೀರಾ ಅಂದರೆ ಸ್ಕೂಲಿಂದಾನೇ ತೆಗೆದ್ಬಿಡ್ತಾರೆ. ಅವಾಗ ನೀವು ಪ್ರೈವೇಟ್ ಸ್ಕೂಲೇ ನೋಡ್ಕೋಬೇಕಾಗತ್ತೆ, ಬೇರೆ ಯಾವ ಸ್ಕೂಲು ತೊಗೊಳ್ಳಲ್ಲ. ಅದು ಒಂದಿದೆ. ಎರಡನೇದೇನು ಅಂದರೆ ಸ್ಕೂಲ್ ಇಲ್ಲಿ ಸ್ಟಾರ್ಟ್ ಆಗೋದು ನಮ್ಮ ಮನೆ ಹತ್ರ ಇದ್ದಿದ್ದು, ನಮ್ಮ ಮಕ್ಕಳು ಹೋಗಿದ್ದು 7:50 ಹಂಗೆ ಸ್ಟಾರ್ಟ್ ಆಗ್ತಾಯಿತ್ತು. 7:50ಗೆ ನಾವು ಕ್ಲಾಸಲ್ಲಿ 7:50ಗೆ ಇರಬೇಕು. ಸೊ 7:30ಗೆ ಸ್ಕೂಲಲ್ಲಿ ಇರಬೇಕು ನಾವು. ಲೇಟಾಗಿ ಹೋಗಿತ್ತು ಅಂದರೆ 5 minutesಗೆ ಟಾರ್ಡಿ ಅಂತ ಕೊಡ್ತಾರೆ. ಟಾರ್ಡಿ ಅಂತ ಕೊಟ್ಟರೆ ಅದನ್ನು ಕನ್ಸಿಡರ್ ಅದು 3 times ನೀವು ಮಾಡಿದ್ರೆ ಅದು 1 day ಆಬ್ಸೆಂಟ್ ಕೊಟ್ಬಿಡ್ತಾರೆ. ಅನ್ಎಕ್ಸ್ಕ್ಯೂಸ್ಡ್ ಆಗಿ ಆಬ್ಸೆಂಟ್ ಅಂತ ಕೊಟ್ಬಿಡ್ತಾರೆ. ಅದೇ ಥರ ನೀವು ಮಾಡ್ತಾನೆ ಇದ್ದರೆ ನಿಮ್ಮ ಮಕ್ಳಿಗೆ ಪ್ರಾಬ್ಲಮ್ಸ್ ಆಗುತ್ತೆ. ಅದನ್ನು ವಾಚ್ ಮಾಡಬೇಕಾಗತ್ತೆ. ಈವ್ನಿಂಗ್ ಟೈಮು ಅಷ್ಟೇ. ನಮ್ಮ ಮಕ್ಕಳು ಹೋಗಿದ್ದು ಚಾರ್ಟರ್ ಸ್ಕೂಲು. ಪಬ್ಲಿಕ್ ಸ್ಕೂಲಲ್ಲಿ ಐ ಥಿಂಕ್ ಮಕ್ಕಳನ್ನ ನೀವು ಪಿಕಪ್ ಮಾಡೋಕ್ಕೆ ಡ್ರಾಪ್ ಮಾಡೋಕ್ಕೆಲ್ಲ ಬಂದಾಗ ಬಿಟ್ಬಿಡ್ತಾರೆ. ಆಮೇಲೂ ಅವ್ರ ಪಾಡಿಗೆ ಅವ್ರು ಹೋಗಲಿ ಅಂತ ಬಿಟ್ಬಿಡ್ತಾರೆ. ಬಟ್ ಚಾರ್ಟರ್ ಸ್ಕೂಲಲ್ಲಿ ಹೇಗೆ ಅಂದರೆ ಒಂದು ಕೊನೆ ಮಗು ಹೋಗೋವರೆಗೂ ಟೀಚರ್ಸ್ ಇದ್ಬಿಟ್ಟು ನಮ್ಮ ಕಾರಲ್ಲಿ ಹತ್ತಿಸ್ಬಿಟ್ಟು ಇಲ್ಲ ನಮ್ಮ ಕೈಗೆ ಒಪ್ಪಿಸ್ಬಿಟ್ಟೆ ಅವ್ರು ಕಲಿಸೋದು. ಸೊ ಅದರಿಂದ ನಾವು ಅದರಲ್ಲೂ 15 minutes ಲೇಟಾಗಿ ಬಂದರೆ ನಮಗೆ ಎವ್ರಿ 15 minutesಗೆ $25 ಚಾರ್ಜ್ ಮಾಡ್ತಾಯಿದ್ರು. ಸೊ ಅದನ್ನು ಮಾಡೋಂಗಿರ್ತಿರ್ಲಿಲ್ಲ. ಸೊ ಅದನ್ನು ಒಂದು ವಾಚ್ ಮಾಡಬೇಕು. ಇವಾಗ ಲೈಕ್ ಐ ಥಿಂಕ್ ಸ್ಟಾರ್ಟಿಂಗ್ ಲೈಕ್ 2nd grade or 3rd grade ನನಗೆ ಆ ಕಾರ್ಡ್ ಕೊಡ್ತಾ ಇದ್ರಲ್ವ, ನೀನು ಒಂದು ಇಟ್ಕೋಬೇಕು ನಾನು ಒಂದು ಇಟ್ಕೊಳ್ಳೋದು. ಸೊ ದೆನ್ ದೇ ನೋ ಲೈಕ್ ಯುವರ್ ಮೈ ಪೇರೆಂಟ್. ನಮ್ಮದು ಕಾರ್ ಪಿಕಪ್ ಲೈನ್ ಅಂತ ಇದ್ದರೆ ನಾವು ಇದು ಗ್ಲಾಸ್ ಮೇಲೆ ಅಂಟಿಸ್ಬೇಕು ಯಾವ ಗ್ರೇಡಲ್ಲಿ ಯಾವ ಹೆಸರು ಅವರು ಹತ್ಕೊಳ್ತಾರೆ ಅಂತ. ನಮ್ಮದು ಟೀಚರ್ಸ್ಗೆ ಅವ್ರವ್ರದ್ದು ಕ್ಲಾಸ್ ಟೀಚರ್ ಹತ್ರನೇ ಅವ್ರವ್ರ ಮಕ್ಕಳು ನಿಂತ್ಕೊಳ್ತಾ ಇದ್ದಿದ್ದು. ಅವರೇ ಹತ್ತಿಸ್ಬಿಟ್ಟು ನಮ್ಮ ಕಾರಲ್ಲಿ ನಾವು ಕಲಿಸ್ಬೇಕು. ಒಂದು. ಎರಡನೇದೇನು ಅಂತ ಹೇಳಿದ್ರೆ ಇಲ್ಲಿ ಸ್ಕೂಲ್ ಝೋನ್ ಅಂತ ಇರುತ್ತೆ. ಸ್ಕೂಲ್ ಝೋನು 20ನೇ. ಅವ್ರದ್ದು ಸ್ಕೂಲ್ ಬಿಡೋತ್ತಿಗೆ ಸ್ಟಾರ್ಟ್ ಆಗೋತ್ತಿಗೆ 20 ಅಂತ ಬರೆದಿರುತ್ತೆ. ಬ್ಲಿಂಕ್ ಎಲ್ಲ ಆಗ್ತಾ ಇರುತ್ತೆ. ಆ 20ದು ಸ್ಪೀಡ್ ಲಿಮಿಟಲ್ಲೇ ನಾವು ಹೋಗಬೇಕು. ಏನಾದ್ರು ಒಂದು ಚೂರು ಎಕ್ಸ್ಟ್ರಾ ಹೋದರೆ ಎಲ್ಲ ಕಡೆ ಪೊಲೀಸ್ ಆ ಟೈಮಲ್ಲಿ ನಿಂತ್ಕೊಂಡಿರ್ತಾರೆ. ಅದು ನಮಗೆ $250 to $300 ಫೈನ್ ಬೀಳುತ್ತೆ. ಅದು 2-3 ಸತಿ ಮಾಡಿದ್ರೆ ನಾವು ಸ್ಪೀಡೆಲ್ಲ ಹೋಗೋದು ನಮ್ಮದು ID ಕಿತ್ಕೊಬಿಡ್ತಾರೆ, ನಮಗೆ ID ಸಿಕ್ಕಲ್ಲ. ಸೊ ಅದರಿಂದ ಅದು ಒಂದು ವಾರ್ನಿಂಗು. ತುಂಬಾ ಕೇರ್ಫುಲ್ ಆಗಿರಬೇಕು. ಫೋನಲ್ಲೂ ಇರಬಾರ್ದು. ಫೋನು ಇಲ್ಲ. ಫೋನಲ್ಲಿ ನೀವು ಇದ್ದೀರಾ ಅಂತ ಗೊತ್ತಾದರೆ ಎಲ್ಲರಿಗೂ ಸ್ಕೂಲ್ ಹತ್ರ ಹಾಕಿರೋದು ಲೈಟ್ಸ್ ಹಾಕಿರ್ತಾರೆ. ಈ ಕಡೆ ಸ್ಟಾರ್ಟ್ ಆಗಿ ಈ ಕಡೆ ಎಂಡ್ ಆಗೋವರೆಗೂ 20 ರೇಂಜಲ್ಲೇ ಹೋಗಬೇಕು. ಫೋನ್ ಯೂಸ್ ಮಾಡಬಾರ್ದು ಅಂತ. ಫೋನು ನೀವು ಯೂಸ್ ಮಾಡೋದು ನೋಡಿದ್ರೆ ಅಲ್ಲಿ ಪೊಲೀಸ್ ಇದ್ದೇ ಇರ್ತಾರೆ. ಈ ಕಡೆನೂ ಇರ್ತಾರೆ, ಈ ಕಡೆ ಸೈಡಲ್ಲೂ ಇರ್ತಾರೆ. ಸೊ ಯೂಸ್ ಮಾಡೋದು ನೋಡಿದ್ರೆ ನಿಮಗೆ $250 to $500 ಫೈನ್ ಬೀಳುತ್ತೆ. ಸೊ ಅದು ಒಂದು ವಾಚ್ ಮಾಡಬೇಕಾಗತ್ತೆ ನೀವು. ಆಮೇಲೆ 3rd ಥಿಂಗ್ ಏನು ಅಂತ ಹೇಳಿದ್ರೆ ಇನ್ನೊಂದು, ಅಲ್ಲಿ ಸ್ಕೂಲ್ ಬಸ್ಸು ನಿಮಗೆ ದಟ್ ಈಸ್ ಆಲ್ಸೋ ಇನ್ಕ್ಲೂಡೆಡ್ ವಿತ್ ದ ಇದು ಪಬ್ಲಿಕ್ ಸ್ಕೂಲಿಗೆ ಮಾತ್ರ ಫ್ರೀ. ಬಟ್ ಅದು ಹೆಂಗೆ ಅಂದರೆ ಯು ಹ್ಯಾವ್ ಟು ಬಿ ಎಬೋ 2 miles ಆ್ಯಂಡ್ ಎಬೋ. 2 milesಇಂದ ನೀವು ಮೋರ್ ಇದ್ದರೆ ಮಾತ್ರ ನಿಮಗೆ ಫ್ರೀ ಬಸ್ಸು. ಅದಕ್ಕಿಂತ ಲೆಸ್ ಇದ್ರೆ ವಿ ಹ್ಯಾವ್ ಟು ಪಿಕ್, ವಿ ಹ್ಯಾವ್ ಟು ಡ್ರಾಪ್. ಪೇ ಮಾಡ್ಬೋದು. ಐ ಥಿಂಕ್ ಪರ್ ಮಂತಿಗೆ $120 or $140 ಏನೋ ಪೇ ಮಾಡಬೇಕು. ಪೇ ಮಾಡಿಬಿಟ್ಟು ಯು ಹ್ಯಾವ್ ಟು ಗೋ ಟು ದ ನಿಯರೆಸ್ಟ್ ಸ್ಪಾಟ್. ದೇ ಆರ್ ನಾಟ್ ಗೋನಾ ಕಮ್ ಟು ಯು. ಮನೆ ಹತ್ರ ಬರಲ್ಲ. ಅದಕ್ಕೆ ಒಂದು ಇರುತ್ತೆ ರೋಡ್ ಕಾರ್ನರ್, ಅಲ್ಲಿಗೆ ಹೋಗಿ ನಾವು ಸ್ಪಾಟ್ ಕ್ರಿಯೇಟ್ ಮಾಡಲ್ಲ. ಯು ಹ್ಯಾವ್ ಟು ಗೋ ಟು ಲೈಕ್ ದ ನಿಯರೆಸ್ಟ್ ಓರೆ ಸೆಲೆಕ್ಟ್ ಮಾಡಿರೋ ಜಾಗ. ಅವ್ರದ್ದು ಫ್ಯೂ ಸ್ಟಾಪ್ಸ್ ಅಂತ ಇರುತ್ತೆ. ಅವ್ರ ರೂಟಲ್ಲಿ ಇರೋ ಸ್ಟಾಪ್ಸ್ ಇರುತ್ತೆ. ಆ ರೂಟಲ್ಲಿ ನಾವು ಹೋಗಿ ಡ್ರಾಪ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮದು ಎಬೋ 2 miles ಇತ್ತು, ನಮ್ಮದು 2.1 or 2.2. ಸೊ ಅದರಿಂದ ನಮ್ಮ ಮಕ್ಕಳು ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಆ ಕಾರ್ನರಲ್ಲಿ, ನಮ್ಮದು ರೋಡ್ ಕಾರ್ನರಲ್ಲಿ ಹೋಗಿ ನಿಂತ್ಕೊತಾ ಇದ್ರು. ಅಲ್ಲಿ ಪಿಕಪ್ ಮಾಡ್ಕೊಂಡು ಹೋಗ್ತಾಯಿದ್ರು. ಸೊ ಅದಾದಮೇಲೆ ನೆಕ್ಸ್ಟ್ ಟಾಪಿಕ್ಕು
ಹೋಮ್ವರ್ಕ್ ಹೆಂಗೆ ಅಂತ ಹೇಳಿದ್ರೆ ನಿಮಗೆ ಇದು ಈ ಟಾಪಿಕ್ ಬರೀ ಎಲಿಮೆಂಟ್ರಿಯಿಂದ ಮಾತಾಡೋದ್ರಿಂದ ಬರೀ ಎಲಿಮೆಂಟ್ರಿದು ಹೇಳ್ತೀನಿ. ಆಮೇಲೆ ಮಿಡಲ್ ಸ್ಕೂಲು ಹೈಸ್ಕೂಲ್ದು ಹೇಳ್ತೀನಿ. ಪ್ರಿ ಕೆಲಿ ಇರುತ್ತೆ, ತುಂಬ ಕಮ್ಮಿ. ಚಾರ್ಟರ್ ಸ್ಕೂಲವ್ರು ಕೊಡ್ತಾರೆ, ಪಬ್ಲಿಕ್ ಸ್ಕೂಲವ್ರು ಏನೂ ಕೊಡೋಲ್ಲ. ರೀಸನ್ ಒಂದೇ, ಏನೂ ಇಲ್ಲ, ಮಕ್ಕಳಿಗೆ ಸಣ್ಣವ್ರಿಗೆ ಏನು ಕಲಿಬೇಕೋ ಸ್ಕೂಲಲ್ಲಿ ಕಲ್ತಿರ್ತಾರೆ. ಇನ್ನು ಮನೆಗೆ ಹೋದ್ಮೇಲೆ ಇಲ್ಲಿ ಏನು ಅಂದರೆ ತುಂಬಾ ಆ್ಯಕ್ಟಿವಿಟೀಸ್ ಮಾಡಲಿ ಎಂಗೇಜಲ್ಲಿ ಅಂತ ಅಂದ್ಕೊಂಡು ಮಾಡ್ತಾರೆ. ಬೇಸ್ಬಾಲು, ಸಾಕರು, ಫುಟ್ಬಾಲು, ಸ್ವಿಮ್ಮಿಂಗು, ಟೆನ್ನಿಸ್ಸು, ಆಮೇಲೆ ಡ್ಯಾನ್ಸಸ್ಸು, ಮತ್ತು ಬ್ಯಾಲೆ, ಆಮೇಲೆ ಇನ್ನೊಂದು ಟೇಬಲ್ ಟೆನ್ನಿಸ್ಸು, ಗಾಲ್ಫು, ಆ ಥರ ಎಲ್ಲ ಆ್ಯಕ್ಟಿವಿಟಿ ಇನ್ಸ್ಟ್ರೂಮೆಂಟ್ಸು ಎಲ್ಲದೂ ಕಲೀಲಿ ಅವರು ಅಂತ ಹೇಳಿಬಿಟ್ಟು ಅವ್ರಿಗೆ ಹೋಮ್ವರ್ಕ್ಸ್ ಕೊಡೋಲ್ಲ ಎಲಿಮೆಂಟ್ರಿಯಲ್ಲಿ. 5th ಗ್ರೇಡ್ವರೆಗೂ ಎಲಿಮೆಂಟ್ರಿ, ಸೊ ಅಲ್ಲಿವರೆಗೂ ಜಾಸ್ತಿ ಕೊಡೋಲ್ಲ. ಅಲ್ಲಿ ಇಲ್ಲಿ ಒಂದೊಂದು ಕೊಡ್ತಾರಷ್ಟೇ. ಏನಕ್ಕೆ ಅಂದರೆ ಅವರು ಹೈಸ್ಕೂಲ್ಗೆ ಹೋಗ್ತಾ ಅವ್ರಿಗೆ ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಗೊತ್ತಿರಲೇಬೇಕು ಅವ್ರಿಗೆ ಕಾಲೇಜ್ ಅಪ್ಲಿಕೇಶನ್ ಹಾಕೋಕ್ಕೆ ಅಂತ ಅಂದ್ಕೊಂಡು ಮಾಡ್ತಾರೆ. ಇನ್ನೊಂದು ಅವರು ಸ್ಪೋರ್ಟ್ಸಲ್ಲೂ ಆಗಲಿ ಅಂಥೇಳಿ, ಮತ್ತು ಇಲ್ಲಿ ಸ್ಪೋರ್ಟ್ಸ್ಗೂ ಅಷ್ಟೇ ಎನ್ಕರೇಜ್ ಮಾಡೋದ್ರಿಂದ ಯಾವುದನ್ನೇ ತೊಗೊಂಡ್ರೂ ಅಷ್ಟೇ ಅವರು ಎನ್ಕರೇಜ್ ಮಾಡಿ. ಇವಾಗ ಯಾರೋ ಒಬ್ಬರು ಕಾಲೇಜ್ ಮುಗಿಸಿದ್ಮೇಲೆ ಅವರು ಡ್ಯಾನ್ಸ್ ಸ್ಟುಡಿಯೋ ಇಡ್ತಾರೆ. ಅದಕ್ಕೆ ಒಂದು ಬಿಸ್ನೆಸ್ ಆಗಬೇಕು ಅಂದರೆ ಈ ಥರ ಹೆಂಗಾಗಿರೋ ಮಕ್ಕಳೆಲ್ಲ ಹೋದರೆ ತಾನೇ ಅವ್ರಿಗೆ ಬಿಸ್ನೆಸ್ ಆಗೋದು. ಇವಾಗ ಕರಾಟೆ, ಯಾರೊಬ್ಬ ಕರಾಟೆದು ಬಿಸ್ನೆಸ್ ಇಡ್ತಾನೆ, ಇವ್ರುಗಳು ಹೋಗಿ ಕಲ್ತ್ಕೊಂಡ್ರೆ ಅವನಿಗೆ ಒಂದು ಆಗತ್ತೆ. ಅವ್ರಿಗೆ ಓದೋದು ಚೆನ್ನಾಗಿ ಮಾಡಿದ್ರು ಕೆಲವ್ರಿಗೆ ಇದೇ ಬಿಸ್ನೆಸ್ ಮಾಡಬೇಕು ಅಂದರೆ ಅದು ರನ್ ಆಗಬೇಕು ಅಂದರೆ ಈ ಥರದವ್ರು ಹೋಗಿ ಮಾಡಲೇಬೇಕು. ಅದರಿಂದ ಆ ಥರದ್ದೆಲ್ಲ ಇದ್ದೇ ಇರುತ್ತೆ. ಹೆಂಗಲ್ಲಿರೋ ಹೊತ್ತಿಗೆ ಅವ್ರು ಮಾಡಲಿ ಅಂತ ಅಂದ್ಕೊಂಡು ಜಾಸ್ತಿ ಹೋಮ್ವರ್ಕ್ ಕೊಡೋಲ್ಲ. ಎಲ್ಲ ಆ್ಯಕ್ಟಿವಿಟೀಸು ಆ ಏಜ್ ಗ್ರೂಪಲ್ಲಿ ಅವ್ರು ಕಲ್ತ್ಕೊಬಿಟ್ಟಿರ್ತಾರೆ. ಸ್ಕೂಲ್ ಆಕ್ಟಿವಿಟೀಸ್ ಒಂದು, ಆಮೇಲೆ ಆಲ್ಸೋ ಇನ್ ಸ್ಕೂಲಲ್ಲೂ ಇದೆಯಲ್ವಾ? ಇದು ಇದೆ, ಏನದದು ರೋಲರ್ ಸ್ಕೇಟ್ ಕಲ್ತ್ಕೊತಾರೆ, ಐಸ್ ಸ್ಕೇಟಿಂಗ್ ಕಲ್ತ್ಕೊತಾರೆ. ಅದು ನಾರ್ತ್ ಪಾರ್ಟಲ್ಲಿ ಹೋದರೆ ಅವರು ಸ್ಕೀಯಿಂಗ್ ಕಲ್ತ್ಕೊತಾರೆ, ಆಮೇಲೆ ರಾಫ್ಟಿಂಗ್ ಕಲ್ತ್ಕೊತಾರೆ, ಸರ್ಫಿಂಗ್ ಕಲ್ತ್ಕೊತಾರೆ. ಅದೆಲ್ಲ ಸ್ಕೂಲಲ್ಲೇ ಇರುತ್ತೆ. ಸೊ ಅವ್ರವ್ರದ್ದು ಜಾಗದ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರು ಏನೇನು ಕಲ್ತ್ಕೋಬೋದು ಅಂಥೇಳಿ. ನಮ್ಮ ಏರಿಯಲ್ಲಿ ಏನೇನಿದೆಯೋ ಅದನ್ನು ನಾನು ಹೇಳಿದ್ದೀನಿ. ನನ್ನ ಮಕ್ಕಳು ಗಾಲ್ಫ್ ಕಲ್ತ್ಕೊಂಡ್ರು, ಸ್ವಿಮ್ಮಿಂಗು, ಫೆನ್ಸಿಂಗು, ಆಮೇಲೆ ಬೇಸ್ಬಾಲು, ಆಮೇಲೆ ಬಾಸ್ಕೆಟ್ಬಾಲು, ಇನ್ನೇನು ರೋಲರ್ ಸ್ಕೇಟು, ಐಸ್ ಸ್ಕೇಟು ಅದೆಲ್ಲ ಫನ್ನಿಗೆ. ಬೇರೆ ಎಲ್ಲದನ್ನು ಕಲ್ತ್ಕೊಂಡ್ರು. ಬಟ್ ಹೈಸ್ಕೂಲಲ್ಲಿ ಅವರು ಮ್ಯೂಸಿಕ್ಕು, ಬ್ಯಾಂಡು ಎಲ್ಲ ಮಾಡ್ತೀವಿ ಸ್ಕೂಲಲ್ಲಿ. ಆರ್ಟು, ಮ್ಯೂಸಿಕ್ಕು, ಬ್ಯಾಂಡು, ಇವನ್ ಇದೇನದು ಪಿಯಾನೋ ಎಲ್ಲದನ್ನು ಮಾಡಿದ್ರು. ಬಟ್ ಹೈಸ್ಕೂಲ್ಗೆ ಹೋಗೋತ್ತಿಗೆ ದೇ ಜಸ್ಟ್ ಕೆಪ್ಟ್ ಇಟ್. ಗಾಲ್ಫಿಗೆ ಸೆಲೆಕ್ಷನ್ ಮಾಡೋಕ್ಕೆ ಹೋಗಿದ್ರು. ಬಟ್ ಅದು ಬರೀ 5-6 ಜನ ತೊಗೊಳೋದ್ರಿಂದ ಸೆಲೆಕ್ಟ್ ಆಗಿಲ್ಲ. ಬಟ್ ಸ್ವಿಮ್ಮಿಂಗಲ್ಲಿ ಇಬ್ಬರು ಇದ್ದರು. ಸೊ ಅದನ್ನು ಹಾಗೆ ಅವ್ರು ಹೈಸ್ಕೂಲ್ ಫುಲ್ಲು ಟೀಮೆಲ್ಲನೋ ಕಾಂಪಿಟೇಷನ್ಗೆಲ್ಲ ಹೋಗ್ತಾರಲ್ಲ ಆ ಥರದಕ್ಕೆ ಹೋಗ್ತಾಯಿದ್ರು. ಸೊ ಅದು ಆ್ಯಕ್ಟಿವಿಟೀಸ್ದು. ಇನ್ನೊಂದು ಸ್ಕೂಲ್ ಟೈಮಿಂಗ್ಸು ಹೇಳಿದ್ನಲ್ಲ, 7:50 3:50 ಅಲ್ಲ 2:50 ವರೆಗೂ ಇರ್ತಿತ್ತು. ಅದು ಎಲಿಮೆಂಟ್ರಿ ಅವ್ರಿಗೆ. ಪೇರೆಂಟ್ಸ್ ಮೀಟಿಂಗ್ ಏನು ಅಂತ ಹೇಳಿದ್ರೆ, ಫಸ್ಟು ಸ್ಕೂಲ್ ಸ್ಟಾರ್ಟ್ ಆಗಿದ ತಕ್ಷಣವೇ ಪೇರೆಂಟ್ಸ್ ಮೀಟಿಂಗ್ ಇರುತ್ತೆ. ಏನು ಅಂದರೆ ಆ ಇಯರಲ್ಲಿ ಮಕ್ಕಳಿಗೆ ಏನೇನು ಅವ್ರು ಹೇಳ್ಕೊಂಡು ಕೊಡ್ತಾರೆ, ಏನೇನು ಸಬ್ಜೆಕ್ಟ್ನ ಕವರ್ ಮಾಡ್ತಾರೆ, ನಾವು ಮನೇಲಿ ಏನೇನು ಮಾಡಬೇಕಾಗತ್ತೆ ಅವ್ರಿಗೆ, ಆ ಥರದ್ರ ಬಗ್ಗೆ ಎಲ್ಲ ಏನೇನಿದೆಯೋ ಡಿಸ್ಕಸ್ ಮಾಡಿಬಿಟ್ಟು ಅವ್ರ ಕ್ಲಾಸ್ ರೂಮ್ ಯಾವುದು, ಅವ್ರು ಊಟ ತಿನ್ನೋ ಜಾಗ ಯಾವುದು, ಆ ಥರ ನಾವು ಇವಾಗ ಬಂದು ಎವ್ರಿ ಟೈಮ್ ಹುಡುಕ್ಬಾರ್ದು ಅಂತ ಹೇಳಿಬಿಟ್ಟು ಆ ಥರದ್ದೆಲ್ಲ ನಮಗೆ ಫಸ್ಟೇ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟು ಎಲ್ಲ ಮಾಡ್ತಾರೆ. ಟೀಚರ್ ಯಾರು, ನಮಗೆ ಸಬ್ಜೆಕ್ಟ್ ಏನು ಹೇಳ್ಕೊಡೋದು, ಮೀಟ್ ದ ಟೀಚರ್ ಅಂತ. ಸೊ ಏನೇನು ಸಬ್ಜೆಕ್ಟ್ ಹೇಳ್ಕೊಡ್ತಾರೆ, ಯಾವುದೇ ಟೀಚರ್ ಬರ್ತಾರೆ ಅಂತ. ಬಟ್ ಎಲಿಮೆಂಟ್ರಿಯಲ್ಲಿ ಒಂದೇ ಟೀಚರ್ ಎಲ್ಲದನ್ನು ಹೇಳ್ಕೊಂಡು ಕೊಡ್ತಾರೆ. ಸ್ಕೂಲ್ ಲೈಕ್ ಅಕಾಡೆಮಿಕ್ ಸ್ಟಫ್, ಬಟ್ ಆರ್ಟು, ಮ್ಯೂಸಿಕ್ಕು, ಲ್ಯಾಂಗ್ವೇಜು, PE ಅದಕ್ಕೆಲ್ಲ ಬೇರೆ. ಬಟ್ ಈ ಮೇನ್ ಕೋರ್ಸಸ್ ಇರುತ್ತಲ್ವ ಅದಕ್ಕೆ ಒಂದೇ ಟೀಚರ್ ಇರ್ತಾರೆ. ಮಕ್ಕಳು ಯಾವುದು ಬೇರೆ ಬೇರೆ ಕ್ಲಾಸ್ಗೆ ಹೋಗಲ್ಲ. ಸೊ ಅದರಿಂದ ಅದ್ರದ್ದು ಬಗ್ಗೆ ಆ ಥರದ್ದಾಯಿತು ಟೀಚರು ಮೀಟಿಂಗ್ ಮಾಡೋದು. ಇನ್ನೊಂದು ಪೇರೆಂಟ್ ಟೀಚರ್ ಮೀಟಿಂಗ್ ಏನು ಅಂದರೆ, ಎವ್ರಿ ಮಂತು ನಮಗೆ ಪೇರೆಂಟ್ಸ್ನ ಕರೀತಾರೆ. ಅವಾಗ ಕಿಡ್ಸ್ ಬರೋಂಗಿಲ್ಲ, ಪೇರೆಂಟ್ಸ್ ಮಾತ್ರ ಹೋಗಿ ನಾವು ಅವರು ಫೋಲ್ಡರ್ ಥರ ಇಟ್ಕೊಂಡಿರ್ತಾರೆ. ನಮ್ಮ ಮಕ್ಕಳೆಲ್ಲ ಏನೇನು ಮಾಡಿದ್ದಾರೆ, ಗ್ರೇಡ್ಸ್ ಹೆಂಗಿದೆ, ಅವ್ರ ಕ್ಲಾಸಲ್ಲಿ ಹೆಂಗಿರ್ತಾರೆ, ಅವರು ಕ್ಯಾಚಪ್ ಮಾಡ್ತಿದ್ದಾರಾ, ಮಾತಾಡ್ತಾರೋ ಇಲ್ವೋ, ಅವ್ರಿಗೆ ಅರ್ಥ ಆಗ್ತಿದೆಯೋ ಇಲ್ವೋ, ಎಲ್ಲ ಅದ್ರ ಬಗ್ಗೆ ನಮ್ಮ ಹತ್ರ ಮಾತಾಡ್ತಾರೆ. ನಮ್ಗೇನಾದ್ರು ಕ್ವಶನ್ ಇದ್ದರೆ ಅವ್ರಿಗೆ ನಾವು ಕೇಳ್ಬೋದು. ಅದು ಎವ್ರಿ ಮಂತು ನಡೆಯುತ್ತೆ. ಇನ್ನೊಂದೇನು ಅಂದರೆ, ಬರೀ
ಟೀಚರ್ಸು ಮತ್ತು ಮೇನ್ ಪ್ರಿನ್ಸಿಪಲ್ಸು ಎಲ್ಲರದೂ ಒಂದಿನ ಎವ್ರಿ ಮಂತು ಒಂದಿನ ಅವ್ರಿಗೆ ಮೀಟಿಂಗ್ಸ್ ಇರುತ್ತೆ. ಅವಾಗ ಮಕ್ಕಳಿಗೆ ರಜಾ ಕೊಟ್ಬಿಡ್ತಾರೆ. ಸ್ಟಾಫ್ ಡೆವಲಪ್ಮೆಂಟ್ ಅದನ್ನು ಸ್ಟಾಫ್ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಐದರ್ ಅವ್ರದ್ದು ಲೆಸನ್ಸ್ ಪ್ಲ್ಯಾನ್ ಮಾಡ್ತಾ ಇರ್ತಾರೆ, ಇಲ್ಲಾಂದರೆ ಲೈಕ್ ಎಕ್ಸಾಮ್ಗೆ ಟೆಸ್ಟಿಗೆ ಆ ಥರದ್ದೆಲ್ಲ ಏನೋ ಪ್ರಿಪೇರ್ ಮಾಡ್ತಾ ಇರ್ತಾರೆ, ಅವ್ರು ಇನ್ನೂ ಕೆಲಸ ಮಾಡ್ತಾ ಇರ್ತಾರೆ. ಆಮೇಲೆ ಇನ್ನೊಂದು ಏನು ಅಂದರೆ ಟೀಚರ್ಸ್ಗಳು ಮಕ್ಕಳು ಬರೋಕ್ಕೆ 1 hour ಮುಂಚೆನೇ ಸ್ಕೂಲಲ್ಲಿ ಇರ್ತಾರೆ. ಆಮೇಲೆ ಮಕ್ಕಳು ಎಲ್ಲರೂ ಮನೆಗೆ ಹೋದ್ಮೇಲೆ 1 hourವರೆಗೂ ಕ್ಲಾಸ್ನೆಲ್ಲ ಫಿಕ್ಸ್ ಮಾಡಿ ನಾಳೆಗೆ ರೆಡಿ ಮಾಡಿಟ್ಬಿಟ್ಟು ಹೋಗ್ತಾರೆ. ಸೊ ಏನೋ ಪೇಪರ್ಸ್ ಪ್ರಿಂಟ್ ಮಾಡಬೇಕಂದ್ರೆ, ಇಲ್ಲಾಂದ್ರೆ ರೂಮ್ ಸ್ವಲ್ಪ ಕ್ಲೀನ್ ಮಾಡಬೇಕು, ಚೇರ್ನೆಲ್ಲ ಸರಿ ಇಡಬೇಕು ಅಂಥದ್ದೆಲ್ಲ ಅವರೇ ಮಾಡೋದು. ಸ್ಕೂಲಿಂದು ಕ್ಲೀನ್ ಮಾಡೋರು ಬೇರೆ ಬರ್ತಾರೆ ಆಫ್ಟರ್ ಸ್ಕೂಲ್ ಎಲ್ಲ ಮುಗಿದ್ಮೇಲೆ. ಬಟ್ ಇದಿಷ್ಟು ಟೀಚರ್ಸೇ ಮಾಡ್ತಾರೆ. ನೆಕ್ಸ್ಟ್ ವಿಡಿಯೋ ಅಂತ ಎಲ್ಲ ಆಲ್ರೆಡಿ 25 ಆಯ್ತಲ್ವಾ? ನೆಕ್ಸ್ಟ್ ವಿಡಿಯೋ ಅಂತ ಹೇಳು. ನೆಕ್ಸ್ಟ್ ವಿಡಿಯೋಲಿ ಕಂಟಿನ್ಯೂ ಮಾಡ್ತೀನಿ, ವಾಚ್ ಮಾಡಿ. ಇದು ಪಾರ್ಟ್ 1, ನೆಕ್ಸ್ಟ್ ವಿಡಿಯೋ ಪಾರ್ಟ್ 2.